ಎಸ್, ಮೊನ್ನೆ ಸೆಲೆಬ್ರಿಟಿಗಳು ಭೇಟಿ ಕೊಟ್ಟಿದ್ರು. ಅವ್ರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಬರಲಿಲ್ಲ, ಯಾರೂ ಬರಲಿಲ್ಲ ಅಂತ ಹೇಳಿದರು. ಸುಳ್ಳು ಹೇಳಿಕೆ ಕೊಟ್ಟಿದ್ರು. ಅಲ್ಲಿ ಏನು ಆ ದೃಶ್ಯದಲ್ಲಿ, CC ಕ್ಯಾಮೆರಾ ದೃಶ್ಯದಲ್ಲಿ ಗೊತ್ತಾಗತ್ತೆ ನೀಟಾಗಿ. ಪೊಲೀಸರು 3 ಗಂಟೆಗೆ ಬಂದು ಹೋಗಿದ್ದಾರೆ. ಬಾರ್ ಬಂದ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ, ಏನು ರೆಸ್ಟೋ ಬಾರ್ನ. ಆದರೂ ಕೇಳಲಿಲ್ಲ. ಅದರಲ್ಲೂ ಕೂಡ ಸೆಲೆಬ್ರಿಟಿಗಳು ಸುಳ್ಳು ಹೇಳ್ತಾರೆ. ಇಲ್ಲ, ಯಾವ ಪೊಲೀಸರು ಬರಲಿಲ್ಲ, ನಮ್ಮನ್ನು ಯಾರು ಕೇಳಲೇ ಇಲ್ಲ ಅನ್ನೋ ಮಾತನಾಡಿದರು. ಈಗ ಅದೆಲ್ಲ ಬಯಲಾಗಿದೆ. ಅವಧಿ ಮೀರಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದೇನು ಮುಲಾಜಿಗೆ ಒಳಗಾಗಿದ್ರೋ ಅಥವಾ ಇನ್ನೇನೋ ಮತ್ತೇನೋ ಗೊತ್ತಿಲ್ಲ. ಯಾಕಂದರೆ ಇದು ಕೂಡ ನಿರ್ಮಾಪಕರಾದಂತಹ ಸೌಂದರ್ಯ ಜಗದೀಶ್ ಅವರು ಸಿನಿಮಾದವರೇ. ಅಲ್ಲಿ ಸಿನಿಮಾದವರಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿರೋದು ಸೆಲೆಬ್ರಿಟಿಗಳಿಗೆ. ಇವತ್ತು ಸೆಲೆಬ್ರಿಟಿಗಳಿಗೆ ಲೇಟ್ ನೈಟ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಈ ಪ್ರತಿಫಲ ಸಿಕ್ಕಿದೆ. ಜೆಟ್ಲ್ಯಾಗ್ ಪಬ್ ಲೈಸೆನ್ಸ್ ರದ್ದಾಗಿದೆ. ನೋಡ್ತಾ ಇದ್ದೀರಲ್ಲ, ಪೊಲೀಸರು ಬರಲಿಲ್ಲ ಅಂತ ಹೇಳಿದವರಿಗೆ ನೋಡಿ, ಅಲ್ಲಿ ಮೂರು ಗಂಟೆಗೆ ಪೊಲೀಸರು ಎಂಟ್ರಿ ಕೊಟ್ಟಿರೋದು 2:50ಕ್ಕೆ, 2 ಗಂಟೆ 51 ನಿಮಿಷಕ್ಕೆ ರಾತ್ರಿ. ಆದರೂ ಕೂಡ ಪಾರ್ಟಿ ಮುಂದುವರಿಸಿದ್ರು, ಕ್ಲೋಸ್ ಮಾಡಲಿಲ್ಲ. ಪೊಲೀಸರು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಯಾರು ಕೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ಇವತ್ತು ತಕ್ಕ ಪಾಠವನ್ನ ಅಬಕಾರಿ ಇಲಾಖೆ ಕಲಿಸಿದೆ. ಇದು ಕೇವಲ ಜೆಟ್ಲ್ಯಾಗ್ ಮಾತ್ರ ಅಲ್ಲ, ಯಾರೇ ತಪ್ಪು ಮಾಡಿದ್ರು ಕೂಡ ಇದೇ ಶಿಕ್ಷೆ.